ಹನುಮಂತನು ಬ್ರಹ್ಮಚಾರಿಯೇ. ಹನುಮಂತ 100ಕ್ಕೆ 100 ಬ್ರಹ್ಮಚಾರಿಯೇ. ಆಂಜನೇಯ ಸ್ವಾಮಿ ಸೂರ್ಯದೇವನಿಂದ ಎಲ್ಲ ವಿದ್ಯೆಗಳನ್ನು ಕಲಿತಿರ್ಬೇಕಾದ್ರೆ ನವವ್ಯಾಕರಣ ಒಂದು ಕಲಿಬೇಕಾಗುತ್ತೆ. ನವವ್ಯಾಕರಣ ಕಲಿಬೇಕಾದ್ರೆ ಅದಕ್ಕೆ ಮದುವೆ ಆದವರಿಗೆ ಮಾತ್ರ ಆ ವಿದ್ಯೆ ಅಂತೇಳಿ ಕೇಳಿದಿರುತ್ತೆ. ಹೀಗಾಗಿ ನಾರದ ಮುನಿಗಳು ಹೇಳ್ತಾರೆ ಸೂರ್ಯದೇವನಿಗೆ, ನಿನ್ನ ಮಗಳನ್ನು ಕೊಡಲು ಇವನೇ ಸೂಕ್ತ ಅಂತೇಳಿ ನಾರದ ಮುನಿಗಳು ಹೇಳ್ತಾರೆ. ಆ ಒಂದು ಕಾರಣಕ್ಕಾಗಿ ಸೂರ್ಯದೇವ ತನ್ನ ಮಗಳಾದಂಥ ಸುವಸ್ತಲ ದೇವಿಯನ್ನು ಆಂಜನೇಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆ ವಿದ್ಯೆಯನ್ನು ಕಲಿಯೋ ಸಲುವಾಗಿ. ಹೀಗಾಗಿ ಗಂಡ ಹೆಂಡತಿ ಇಬ್ಬರು ಪಕ್ಕ ಬ್ರಹ್ಮಚಾರಿಗಳೇ ಇರ್ತಾರೆ. ರಾಮಾವತಾರದ ಅಂತ್ಯದಲ್ಲಿ ಹನುಮನಿಗೆ ಏನು ಹೇಳಿದರು ರಾಮರು? ಭಕ್ತರು ನಿನ್ನನ್ನು ಎಲ್ಲಿಯವರೆಗೆ ಸ್ಮರಿಸುವರೋ ಅಲ್ಲಿಯವರೆಗೆ ನೀನು ಭೂಮಿಯ ಮೇಲೆ ಚಿರಂಜೀವಿಯಾಗಿರು, ಸದಾ ಅವರನ್ನು ರಕ್ಷಿಸು ಅಂಥೇಳಿ ರಾಮಾವತಾರದ ಅಂತ್ಯದಲ್ಲಿ ಶ್ರೀರಾಮಚಂದ್ರರು ಹನುಮಂತನಿಗೆ ಹೇಳ್ತಾರೆ. ಶನಿದೇವನು ಆಂಜನೇಯನಿಗೆ ಕೊಟ್ಟ ವಚನವೇನು? ಶನಿದೇವರು ಹನುಮಂತನಿಗೆ ಏನು ವಚನ ಕೊಡ್ತಾರೆ? ನಿನ್ನ ಭಕ್ತರಿಗೆ ನಾನು ಎಂದೆಂದಿಗೂ ಕಾಡುವುದಿಲ್ಲ ಅಂಥೇಳಿ ಶನಿದೇವರು ಹನುಮಂತರಿಗೆ ವಚನ ಕೊಡ್ತಾರೆ. ಹನುಮಂತನ ಕರ್ತವ್ಯ ಏನು? ಹನುಮಂತನು ತನ್ನ ಭಕ್ತರ ಬಯಕೆಗಳನ್ನು ಈಡೇರಿಸುವುದು, ರಾಮನ ಕಾರ್ಯಕ್ಕೆ ಸದಾ ಸಿದ್ಧನಾಗಿರುವುದು. ಆಂಜನೇಯ ಸ್ವಾಮಿ ಯಾರ ಅವತಾರವಾಗಿದ್ದಾನೆ? ಹನುಮಂತನು ಸಾಕ್ಷಾತ್ ಶಿವನ 11ನೇ ಅವತಾರ. ಹನುಮನ ಜ್ಞಾನವನ್ನು ಕುರಿತು ಪರಾಶರ ಮುನಿಗಳ ಅಭಿಪ್ರಾಯವೇನಾಗಿತ್ತು? ಪರಾಶರ ಮುನಿಗಳು ಹನುಮಂತನ ಜ್ಞಾನದ ಕುರಿತು ಏನು ಹೇಳ್ತಾರಂದ್ರೆ, ಹನುಮ ಜ್ಞಾನ, ಹನುಮ ಜಪ, ಪಾರಾಯಣ, ಪೂಜೆ ಯಾವ ಕಾಲಕ್ಕೂ ಸರ್ವಶ್ರೇಷ್ಠ. ಅದರಲ್ಲೂ ಹನುಮನ ಜ್ಞಾನ ಎಲ್ಲ ಕಾಲಕ್ಕೂ ಸರ್ವಶ್ರೇಷ್ಠವಾಗಿದೆ ಅಂಥೇಳಿ ಪರಾಶರ ಮುನಿಗಳು ಅಭಿಪ್ರಾಯ ಹೇಳ್ತಾರೆ. ಹನುಮನನ್ನು ಯಾವ ಕಾರಣಕ್ಕಾಗಿ ನಾವು ಪೂಜಿಸಬೇಕು? ಯಾವ ಕಾರಣಕ್ಕಾಗಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸ್ಬೇಕಂತಂದ್ರೆ, ನಮಗೆ ಸುಖ, ಸಂತೋಷ, ಯಶಸ್ಸು, ಸಂಪತ್ತು, ಆರೋಗ್ಯ, ಹೆಸರು, ಕೀರ್ತಿ, ಗೌರವ, ಸ್ಥಾನಮಾನ, ಅಷ್ಟೈಶ್ವರ್ಯ, ಸಮೃದ್ಧಿ ಹಾಗೂ ಅಭಿವೃದ್ಧಿಯ ಜೀವನಕ್ಕಾಗಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಲೇಬೇಕು. ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗಬಹುದೇ? ತುಳಸಿದಾಸರು ಹೇಳ್ತಾರೆ, ಶಿವನ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ, ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ನಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಹನುಮಾನ್ ಚಾಲಿಸ ನಾವು ಪಠನೆ ಮಾಡಬೇಕಾದ್ರೆ ಏನೇನು ಸಿದ್ಧತೆ ಮಾಡ್ಕೋಬೇಕು? ದೇಹ ಶುದ್ಧಿ, ಮನಃಶುದ್ಧಿ, ಪ್ರಾಣ